the glory. ಯೇಸುವೇ. Okay, let's hear. ಒಂದು 6 ತಿಂಗಳಿಂದ ಒಂದು ಸೈಡ್ ತುಂಬಾ ಎದೆ ನೋಯ್ತಿತ್ತು. ಆಗಾಗ ತುಂಬಾ ಕೆಲಸ ಮಾಡಕ್ ಆಗ್ತಿಲ್ಲ. ಕೆಲಸ ಮಾಡಿದ್ರೆ ಆಗ್ತಿರ್ಲಿಲ್ಲ, ನೋವು ಆಗ್ತಿತ್ತು. ಆಗಾಗ ನೋವು ಸಹಿಸ್ಕೊಂಡಿದ್ವಿ. ಪ್ರೇಯರ್ ಮಾಡ್ತಾ ಮಾಡ್ತಾ ಯಾರೋ ಅದನ್ನ ತೆಗೆದು ಹಿಂಗೆ ಹಾಕ್ದಂಗೆ ಆಗೋಯ್ತು. ಏನೋ ಒಂಥರ ಭಾರ ಅಲ್ಲ. Come on, somebody. Did you hear that? ನೀವು ಅದನ್ನ ಕೇಳಿಸಿಕೊಂಡ್ರ? I like to hear that. ಅದನ್ನ ಕೇಳಿಸಿಕೊಳ್ಳುವುದಕ್ಕೆ ನನಗೆ ಆಸೆ ಆಗ್ತಾ ಇದೆ. Somebody pulled that chest pain out. ಯಾರೋ ಆ ಎದೆ ನೋವನ್ನ ಹಾಗೆ ತೆಗೆದು ಹಾಕಿದ್ದಾರೆ. The Holy Spirit went and pulled that pain out. ಪರಿಶುದ್ಧಾತ್ಮನು ಹೋಗಿ ಆ ವೇದನೆನ ಹಾಗೆ ತೆಗೆದು ಹಾಕಿದ್ದಾನೆ. So now no pain illa, pain ilvamma ivaga? ಪೇನ್ ಇಲ್ಲ, ಮನಸ್ಸು ಎದೆನೇ ಒಂಥರ ಹಗುರವಾಗಿದೆ. ನನಗೇನೋ ಫ್ರೀ ಆಗಿದೆ. ಎದೆ ಹಗುರವಾಗಿದೆ. ಎಂತ ಮಂಚಿ ದೇವಡು యేసయ్య. ಈ ಮೈ Is that same? యేసయ్య నా చింతలన్నీ తీరేదయ్యా నిన్ను చేరగా. ఎంత మంచి దేవుడు యేసయ్యా. Come on, let's sing together. నా చింతలన్నీ తీరేదయ్యా నిన్ను చేరగా. Thank you for your comfort. ನಿನ್ನ ಆದರಣೆಗೋಸ್ಕರ ವಂದನೆ. You are not orphan. ನೀವು ಅನಾಥರಲ್ಲ. Jesus is with you. ಯೇಸು ನಿಮ್ಮೊಂದಿಗಿದ್ದಾನೆ. The world spoke against you ಈ ಲೋಕವು ನಿಮಗೆ ವಿರೋಧವಾಗಿ ಮಾತನಾಡಿತು. and they given a wrong certificate. ಅವರು ಒಂದು ತಪ್ಪಾದಂತ ಸರ್ಟಿಫಿಕೇಟ್ ಅನ್ನು ಕೊಟ್ಟರು. They said you are a wrong. ಅವರು ಹೇಳಿದ್ರು ನೀವು ತಪ್ಪಾದ ವ್ಯಕ್ತಿ ಎಂಬುದಾಗಿ. But God has not left you. ಆದರೆ ದೇವರು ನಿಮ್ಮನ್ನ ತೊರೆದಿಲ್ಲ. The Spirit of God tells me, ದೇವರ ಆತ್ಮ ನನಗೆ ಹೇಳುತ್ತಾ ಇದ್ದಾನೆ, I will raise you up. ನಾನು ನಿನ್ನನ್ನ ಮೇಲೆ ಕೆತ್ತುತ್ತೇನೆ. I choose fools ನಾನು and make them wise. ನಾನು ಮೂರ್ಖರನ್ನ ನಾನು ಆರಿಸಿ ಅವರನ್ನ ಜ್ಞಾನ ಉಳ್ಳವರಾಗಿ The ಮಾಡುತ್ತೇನೆ. Lord is lifting up to the next level. ದೇವರು ನಿಮ್ಮನ್ನ ಇನ್ನೊಂದು ಹಂತಕ್ಕೆ ಮೇಲಕ್ಕೆ ತರುತ್ತಾ ಇದ್ದಾನೆ. His glory will be seen through your life. ನಿಮ್ಮ ಜೀವಿತದ ಮೂಲಕವಾಗಿ ಆತನ ಮಹಿಮೆ ಪ್ರಕಟವಾಗಲಿಕ್ಕಿದೆ. In Jesus' name. ಯೇಸುವಿನ ನಾಮದಲ್ಲಿ. Thank you, Lord. Okay.